ಶಾಸಕರು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. 1 ಕೋಟಿ ನೀವು ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ದೀರಿ. ಕೊಟ್ಟಿದ್ರಿ, ಇನ್ನ ಕೊಟ್ಟಿಲ್ಲ, ಕೊಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಅದಕ್ಕೆ ಬಿಟ್ಟು ನಮ್ಮ ಸಮುದಾಯ, ನಮ್ಮ ಸಮಾಜಕ್ಕೆ ಎಲ್ಲೆಲ್ಲಿ ಏನೇನು ಕೊಟ್ಟಿರಿ ಅಂತ ನೀವು ಹೇಳ್ಬೋದು. ದಯಮಾಡಿ ತಮ್ಮ ಮಾತುಗಳು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ಒಂದ್ ವೇಳೆ ನೀವು ಇದೇ ತರ ಮಾಡಿದ್ರೆ ನಮ್ಮ ಸಮಾಜ ಏಕತೆಯಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾವು ಹಿಂಜರಿಯೋದಿಲ್ಲ ಅಂತ ಹೇಳಕ್ ಇಚ್ಛಪಡ್ತಾ ಇದ್ದೀನಿ. ಮೀಡಿಯಾದಲ್ಲಿ ಧಾರ್ಮಿಕ ಸಭೆ ಆಗಲಿ ಅಥವಾ ಸಾರ್ವಜನಿಕ ಸಭೆಯಲ್ಲಿ ಮಾತ್ರ ಹೇಳ್ತಿದ್ರೆ ಅದು ಇಂಪ್ಲಿಮೆಂಟ್ ಇಲ್ಲಿವರೆಗೆ ಆಗಿಲ್ಲ. ಇದು ಫಾರ್ ಎಕ್ಸಾಂಪಲ್ ನಂದಗಾಂವ್ ಗ್ರಾಮದಲ್ಲೂ 25 ಲಕ್ಷ ರೂಪಾಯಿಗಳನ್ನು ನಾನು ಕೊಡ್ತೀನಿ ಅಂತೇಳಿ 2 ವರ್ಷ ಮೊದಲೇ ಹೇಳಿದಾರೆ ಸರ್. ಇನ್ನೂ ಅಲ್ಲಿ ಏನು ಫೌಂಡೇಶನ್ ಸ್ಟೋನು ಇಲ್ಲ, ಅದು ಡೆವಲಪ್ಮೆಂಟ್ ವರ್ಕ್ನೂ ಇಲ್ಲ. ಅಲ್ಲಿ ಮಾತಾಡಿದ್ರು ನೀವು ರಾಜಶೇಖರ್ ಪಾಟೀಲ್ ಅವ್ರ ಹೆಸರೇ ಹೋಗ್ತಾ ಇದ್ರಿ. ಅಲ್ಲಿ ಧಾರ್ಮಿಕವಾಗಿ ಏನೋ 1-2 ಹಿತ ನುಡಿಗಳು ಹೇಳಿದ್ರಿ, ಅದು ಏನಿಲ್ಲ. ಆದ್ರೆ ನಮ್ಮ ಪ್ರೋಗ್ರಾಮ್ನಲ್ಲಿ ಧಾರ್ಮಿಕವಾಗಿತ್ತು, ಯಾರ ಬಗ್ಗೆ ವೈಯಕ್ತಿಕವಾಗಿ ಯಾವುದೋ ಸ್ಪೀಚ್ ಯಾರು ಮಾಡಿಲ್ಲ. ಅಭಿವೃದ್ಧಿ ವಿಷಯದಾಗ ಬಂದ್ರಿ ಅಂತಂದ್ರೆ ರಾಜಶೇಖರ್ ಪಾಟೀಲ್ ನೀವು 10% ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ತೀವಿ. ತಾರೀಕು ಇದೇ ತಿಂಗಳು ದಾಸಶ್ರೇಷ್ಠ ಕನಕದಾಸರು ಅವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಕಾರ್ಯಕ್ರಮದಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಅಂತಿಗೆ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅದರ ಉತ್ತರ ನಾವು ಇವತ್ತು ಹೇಳಕ್ಕಂತಿಗೆ ನಾವು ಈ ಪ್ರೆಸ್ ಮೀಡಿಯಾ ಮೂಲಕ ನಾವು ಇವತ್ತು ಹೇಳ್ತಾ ಇದ್ದೆವು. ಇವತ್ತು ನಾವು ನೋಡ್ತಾ ಇದ್ದೆವು, ಅಡ್ಮಿಟೆಡ್ಲಿ ನಾವು ಇವತ್ತು ಬಸವರಾಜ್ ಪಾಟೀಲ್ ಅವರು ಶಾಸಕರಿದ್ದರು, ಸಚಿವರಿದ್ದರು. ಅವ್ರ ನಂತರ ರಾಜಶೇಖರ್ ಬಿ ಪಾಟೀಲ್ ಅವರು ಸಚಿವರಾಗಿದ್ದರು, ಶಾಸಕರಾಗಿದ್ದರು. ಅವರು ಕೊಟ್ಟಂಥ ಕೊಡುಗೆಗಳು ಪ್ರತಿಯೊಂದು ಗ್ರಾಮದಲ್ಲಿ ನಾವು ಹೋಗಿದಾಗ ಹೆಬ್ಬಾಗಿಲಿನಿಂದ ನಾವು ಎಂಟರ್ ಆದೇವು ಅಂದ್ರೆ ಅವ್ರು ಕೊಟ್ಟಂಥ ಕೊಡುಗೆಗಳು ಭಾಳ ಒಳ್ಳೆಯ ರೀತಿಯಿಂದ ಒಂದು ದೇಗುಲ ಆಗಿ ನಿರ್ಮಾಣ ಹೊಂದಿರುವಂಥ ಸಾಕಷ್ಟು ಸಮುದಾಯ ಭವನಗಳು ಇರ್ಬೋದು, ಸಾಕಷ್ಟು ಅಂತಿಗೆ ಶಾಲಾ ಕಟ್ಟಡಗಳು ಇರ್ಬೋದು, ಸಾಕಷ್ಟು ಅಂತಿಗೆ ಒಳ ಚರಂಡಿಗಳ ಕಾಲುವೆಗಳು ಇರ್ಬೋದು, ಮತ್ತು ಸಿಸಿ ರೋಡ್ಗಳು ಇರ್ಬೋದು. ಅದು ಅಲ್ಲದೆ ನಾವು ಇವತ್ತು ನೋಡ್ತಾ ಇದ್ದೇವೆ, ಕೇವಲ ನಮ್ಮ ಸಮುದಾಯಕ್ಕೋಸ್ಕರ ಅವರು ಶಾಸಕರಾಗಿ ಗೆದ್ದಿರೋದಿಲ್ಲ, ಇಡೀ ಹುಮ್ನಾಬಾದ್ ಮತಕ್ಷೇತ್ರದ ಜನರ ಆಶೀರ್ವಾದದಿಂದ ಅವರು ಗೆದ್ದು ಅವರನ್ನು ಪ್ರತಿಯೊಂದು ಸಮುದಾಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೈನಾರಿಟೀಸ್ ಕಮ್ಯುನಿಟಿದಲ್ಲಿ ನೋಡಿದ್ರೆ ನಾವು ಸಾಕಷ್ಟು ಅವು ಕಂಪೌಂಡ್ ವಾಲ್ಗಳು ಕೊಟ್ಟಿದ್ದಾರೆ, ಸಾಕಷ್ಟು ಮನೆಗಳು ಕೊಟ್ಟಿದ್ದಾರೆ. ಅದೇ ರೀತಿ ಈವನ್ ಲಿಂಗಾಯತ್ ಸಮುದಾಯದಲ್ಲೂ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳ್ಕೊತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಆದರೆ ಅನ್ಕೌಂಟೇಬಲ್ ಏನು ಯೋಜನೆಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿವಸದಲ್ಲಿ ನಾವು ನೋಡಿದಾಗ ನಮ್ಮ ಗ್ರಾಮನೇ ಇರ್ಬೋದು, ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಸಮುದಾಯಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯದ ಜನರಿಗಂತ ಸಮುದಾಯದ ಭವನಗಳನ್ನು ನೇರವಾಗಿ ಅವರಂತೆ ಏನು ಡಿಮಾಂಡ್ ಮಾಡಿದ್ರು ಮತದಾರರು, ಆ ಡಿಮಾಂಡ್ ಅಂತಿಗೆ ಪರಿಪೂರ್ಣಗೊಳಿಸಿದ್ದಾರೆ. ಅದು ಏಕೈಕ ವ್ಯಕ್ತಿ ಯಾರಂದ್ರೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ನಾನು ನಿನ್ನೆ ಒಂದು ಮ್ಯಾರೇಜ್ಗೆ ಹೋಗಿದ್ದ, ಯಾವುದು ಶರಣನಗರದಿಂದ ನಾನು ಹುಮ್ನಾಬಾದ್ ಗ್ರಾಮಕ್ಕೆ ಬರ್ತಾ ಇದ್ದಾಗ, ಹುಮ್ನಾಬಾದ್ ಪಟ್ಟಣಕ್ಕೆ ಬರ್ತಾ ಇದ್ದಾಗ ಆ ರೋಡ್ ನೋಡಿದೆವು ನಾವು. ಅದನ್ನು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಬರ್ತದೆ. ಆ ಒಂದು 15 ಕಿಲೋಮೀಟರ್ ನಾವು ಇಲ್ಲಿ ಅಂದ್ರೆ ಅಪ್ ಟು ಇಸ್ಲಾಂಪುರ್ವರೆಗೆ ಬರಬೇಕಾದ್ರೆ ಸುಮಾರು 25 ನಿಮಿಷ ಹತ್ತಿದೆ. ಆ ರೋಡು ಕರೆಕ್ಟಾಗಿ ರೋಡ್ ಇಲ್ಲ. ಆ ಗ್ರಾಮಕ್ಕೆ ಹೋದರೆ ಆ ಗ್ರಾಮದಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಗ್ರಾಮಕ್ಕೂ ನಾವು ಹೋಗಿದ್ದೆವು ಕನಕದಾಸರ ಜಯಂತಿಗೋಸ್ಕರ. ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಮಾಡಿದಾಗ ಆ ಗ್ರಾಮಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ರೋಡಿನ ಸೌಲಭ್ಯಗಳಿಲ್ಲ, ನೀರಿನ ವ್ಯವಸ್ಥೆ ಪ್ರಾಪರ್ ಇಲ್ಲ. ಇವೆಲ್ಲ ಮುಚ್ಕೊಂಡು ಇಕ್ಕಿ ಆದ್ರೂ ಇನ್ನೊಬ್ಬರ ಮೇಲೆ ಗೂಬಿ ಕೂಡ್ಸುವಂತ ಕೆಲಸ ತಾವು ಏನು ಮಾಡ್ತಾ ಇದ್ದೀರಿ, ಅದಕ್ಕೆ ಕಂಟ್ರೋಲ್ ಮಾಡ್ಕೊಡ್ರಿ. ಕಂಟ್ರೋಲ್ ಮಾಡ್ಕೊಂಡು ತಾವಂತಿಗೆ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡ್ರಿ. ಬೇರೆ ಬೇರೆ ಸಮಾಜದಲ್ಲಿ ಒಡುವಂತ ಕೆಲಸ ತಾವು ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ 2 ಜಯಂತಿ ಆಗಿವೆ, ಅದ್ರ ಬಗ್ಗೆ ಒಪ್ತಾ ಇದ್ದೇವೆ. ಆದ್ರೆ ಹಾಲು ಮತ್ತು ಸಮಾಜ ಒಂದೇ ಇರುತ್ತೆ, ಮುಂದೆ ಒಂದೇ ಆಗಿರುತ್ತದೆ. ಅದರಲ್ಲಿ ಯಾವುದು ಭೇದ ಭಾವ ಇಲ್ಲ. ಇವತ್ತು ನಾವು ಅಣ್ಣತಂಬರು ಏನೋ ಮಾಡ್ದಿರ್ಬೋದು, ಆದ್ರೆ ಆ ಮಾಡಿದ ಬಗ್ಗೆ ಅವತ್ತು ನಾವು ಮುಂದಿನ ವರ್ಷ ಮತ್ತೆ ನಾವು ಒಂದೇ ಆಗಿ ಮಾಡ್ಬೋದು. ಅದರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ತಾವೇನು ಮಾಡ್ತಾ ಇದ್ರಿ, ಈ ಸಮಾಜಕ್ಕೆ ಹಿಂಗ್ ಮಾಡ್ತಾ ಇದ್ರಿ, ಆ ಸಮಾಜಕ್ಕೆ ಹಿಂಗ್ ಮಾಡ್ತಾ ಇದ್ರಿ, ಏನ್ ಬ್ರಿಟಿಷರು ಬಿಟ್ಟಂತ ಏನ್ ಪಾಲಿಸಿ ಇದೆ ಡಿವೈಡ್ ಅಂಡ್ ರೂಲ್, ಅದು ತಾವು ಮಾಡ್ತಾ ಇದ್ರಿ. ದಯಮಾಡಿ ಅದು ಮಾಡೋದು ನಿಲ್ಲಿಸ್ರಿ. ಅದೇ ಮುಂದುವರೆದು ಇನ್ನೊಂದು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ, ಎಲ್ಲಾ ಗ್ರಾಮದಲ್ಲಿ ಸಮುದಾಯ ಭವನ, ಕಲ್ಯಾಣ ಮಂಟಪಗೋಸ್ಕರ ಮತ್ ಬೇರೆ ಬೇರೆ ಏನ್ ಗುಡಿಗಳಿಗೋಸ್ಕರ ಏನ್ ಅನುದಾನ ಕೊಟ್ರೆ ಅನ್ಕೌಂಟೇಬಲ್ ಇದೆ. ಅದಕ್ಕೆ ದಯಮಾಡಿ ತಮ್ಮ ಮಾತುಗಳು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ಒಂದ್ ವೇಳೆ ನೀವು ಇದೇ ತರ ಮಾಡಿದ್ರೆ ನಮ್ಮ ಸಮಾಜ ಏಕತೆಯಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ಲಕ್ ನಾವು ಹಿಂಜರಿಯೋದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ. ಅದನ್ನು ಏನದ ಅಂದ್ರ 4 ತಾರೀಕೇನ್ ಜಯಂತಿ ಮಾಡಿದಿವಿ. ಬಟ್ ಈ ಹುಮ್ನಾಬಾದ್ ಶಾಸಕರು ಏನ್ ಹೇಳ್ತಾರ ಅಂದ್ರ ಬೇಗನ ಅಲ್ಲಿ ಎಲ್ಲೇ ಜಯಂತಿ ನಾವು ಇದಕ್ಕಿಂತ ಮೊದಲು ನಾವು ನಂದಗಾದ ಜಯಂತಿ ನೋಡಿದೀವಿ. ಏನ್ ಹೇಳ್ತಾರ,
ಇವರು ಅಲ್ಲಿ ಜಯಂತಿ ಬಗ್ಗೆ ಕನಕದಾಸರ ಬಗ್ಗೆ ಅವ್ರು ಓದ್ಯಾರೋ ಗೊತ್ತಿಲ್ಲ ನನಗೆ. ಅವ್ರದ್ದು ಮೊಟ್ಟ ಮೊದಲಾಗಿ ಜಯಂತಿ ಮಾಡಬೇಕಾದ್ರೆ ಅವ್ರದ್ದು ಏನ್ ನಡತೆ ಗುಣಗಳು ಏನೇನವ ಅವ್ರಿಗೆ ಮೊಟ್ಟ ಮೊದಲ ಅಳವಡಿಸ್ಕೊ ಅಂತ ಹೇಳ್ರಿ. ಅವ್ರು ಏನ್ ಹೇಳಿದಾರ ಕನಕದಾಸ್ ಬಗ್ಗೆ ಓದ್ ಅಂತ ಹೇಳ್ರಿ. ಪಲೆ ಓದಿದ ನಂತರ ಜಯಂತಿ ಅಟೆಂಡ್ ಆಗ ಅಂತೇಳಿ. ಸುಮ್ನೆ ನಾವು ಬಂದೆವು, ಸ್ಟೇಜ್ ಮೇಲೆ ಬಂದೆವು, ಭಾಷಣ ಮಾಡ್ದೆವು, ಏನೋ ಅಂದೆವು, ಒಣ ರಾಜಕೀಯ ತಂದು ಅವ್ರು ಅದು ಮಾಡಿಲ್ಲ, ಇವ್ರು ಅದು ಮಾಡಿಲ್ಲ, ಹಂಗೇನಾರ ಇದ್ರ ತನ್ ಸಪ್ರೇಟ್ ಆಗಿ ರಾಜಕೀಯ ಆಗಿ ಸ್ಟೇಜ್ ಹುಡಿ ಅಂತೇಳಿ ಸ್ಟೇಜ್ ಹುಡ್ದು ಏನೇನ್ ಮಾಡ್ಯಾರ ಏನೇನೆಲ್ಲ ಕೇಳ್ಕೊ ಅಂತೇಳ್ರಿ. ನಮ್ ಜಯಂತಿದಾಗ ಯಾಕೆ ಮಾಡಕತ್ತಿರಪ್ಪ ಇವ್ರು? ಇವತ್ತು ರಾಜಶೇಖರ್ ಪಾಟೀಲ್ ಹಿಂದ್ ಎಲ್ಲಾ ನಮ್ ಸಮಾಜದವ್ರು ಯಾರ ಎಸ್ ಟಿ ಸಮಾಜದವ್ರು ಯಾರಿಲ್ಲ ಅಂತ ಹೇಳ್ತಾರ. ಇವತ್ತು ಎಸ್ ಟಿ ಸಮಾಜದವ್ರು ಪೂರ 99% ನಮ್ ಎಸ್ ಟಿ ಸಮಾಜ ರಾಜಶೇಖರ್ ಪಾಟೀಲ್ ಅವ್ರು ಹಿಂದಿದ್ದಾರೆ. ಅವ್ರ ಏನದ ಕೊಡುಗೆಗಳು ಇವತ್ತ ಅವ್ರು ಹೇಳಕ್ ಹೋದ್ರ ನಮ್ಗ ಒಂದ್ ಬುಕ್ ಸರಿಯಲ್ಲ. ಅವ್ರು ಮಾಡ್ದೆ ಒಂದು ಲಿಸ್ಟ್ ಒಂದು ರೆಡಿ ಮಾಡ್ದೇವು ಅಂದ್ರ ಒಂದು ಬುಕ್ 2 ಬುಕ್ ಆದ್ರೂ ಸರಿ ಹೋಗಲ್ಲ. ಆದ್ರ ಅಂತ ಕೆಲಸ ಮಾಡಿದಾರ, ಅವ್ರು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತೇನೋ ಬೈ ಚಾನ್ಸ್ ಮಿಸ್ ಆಗಿ ಗೆದ್ದಿದಾರ ಅವ್ರು. ಅದಕ್ಕೆ ಏನ್ ಹೇಳ್ತಾ ಇದಾರ, ಅವ್ರು ಹಿಂಗಾರ ಅವ್ರು ಹಿಂಗ ನಾ ಹಿಂಗ ಮಾಡಿರಂತ 3 ವರ್ಷ ಆಯ್ತು ಹೇಳ್ತಾರ. ಅದ್ ಕೆಲಸ ಮಾಡಿ ಎಲ್ಲಿ ಕೆಲಸ ಮಾಡಿದಾರ ಅವ್ರು? ಏನ್ ಕೊಡುಗೆ ಇದೆ? ಇವತ್ತು ಇಲ್ಲಿ KBI ಇದಾರ, ಒಂದ್ ರೋಡ್ ಮಾಡತ್ತಾರ, 3 ವರ್ಷ ಆಯ್ತು ರೋಡ್ ಕಂಪ್ಲೀಟ್ ಆಗಿಲ್ಲ. ನೆಟ್ಟಕ್ ರೋಡ್ ಒಂದ್ ಸಣ್ಣದ ರೋಡ್ ಆದ್ರ ಅವ್ರ ಖಾಲಿ ನಮ್ ಇದು ಆಲ್ರೆಡಿ ನಮ್ಮ ಶಾಸಕರ ಗೌಡ್ರು ಆಲ್ರೆಡಿ ಏನದ ಲಿಸ್ಟ್ ಅದ ನಮ್ಮ ಹತ್ರ, ಏನೇನ್ ಕೊಡುಗೆ ಕೊಟ್ರ, ಯಾವ ಊರಿಗೆ ಕೊಟ್ರ ಅಂತೇಳಿ. ಟೋಟಲ್ ಎಲ್ಲಾ ಊರ್ದು ಒಂದೊಂದು ಟೋಟಲ್ ಏನದ 30 ಲಕ್ಷ, 60 ಲಕ್ಷ, 35 ಲಕ್ಷ, 20 ಲಕ್ಷ, 55 ಲಕ್ಷ, 10 ಲಕ್ಷ, 10 ಲಕ್ಷ, 30 ಲಕ್ಷ, 30 ಲಕ್ಷ, 15 ಲಕ್ಷ, 15 ಲಕ್ಷ, 17 ಲಕ್ಷ, 10 ಲಕ್ಷ, 10 ಲಕ್ಷ, ಹಿಂಗ ಅವಾಗ ಅವ್ರ ಬಲ್ ಬಜೆಟ್ ಇರೋದೇ 20 ಕೋಟಿ ಮಾತ್ರ ಇತ್ತು. ಅವಾಗ ಅವ್ರು 4 ವರ್ಷ ಏನ್ 4 ಪೀರಿಯಡ್ ಏನ್ ಆಳ್ಕೆ ಮಾಡಿದಾರ, ಅವ್ರ ಪೀರಿಯಡ್ ಇದ್ದ ಖಾಲಿ 20 ಲಕ್ಷ 20 ಕೋಟಿ ಮಾತ್ರ ಇತ್ತು. ಆದ್ರೆ ಈಗ ಅವ್ರು ಬಂದಿದ ನಂತರ ಏನು 75 ಕೋಟಿ ಇದೆ ಒಂದ್ MLA ನಮ್ಮಲ್ಲಿ ಎಲ್ಲಾ ಟೋಟಲ್ ಕರ್ನಾಟಕದಲ್ಲಿ. ಮತ್ತೇನದಾರ ಹೈದರಾಬಾದ್ ಕರ್ನಾಟಕ ವಿಶೇಷ ಅನುದಾನ ಅಂದ್ರೆ 5,000 ಕೋಟಿ ಬಂದದ. ಮತ್ತ ಆಮೇಲೆ ಏನದ KKRDB ಕೋಟಿ 500 ಕೋಟಿ ಇದೆ. ಇಷ್ಟು ಬಜೆಟ್ ಅವ್ರಿಗೆ ಏನದ ಗೌರ್ಮೆಂಟ್ ಕೊಡ್ತಾ ಇದಾರೆ. ಅವ್ರು ಕೊಡ್ಬೇಕು ಬಜೆಟ್ ಎಲ್ಲರಿಗೆ. ಏನ್ ನಾ ಕೊಟ್ಟಿದ್ದ ಯಾ ಧರ್ಮಕ್ಕೆ ಕೊಡ್ತಾ ಇದಾರ? ಅವರು ಕೆಲಸ ಮಾಡಕ್ ಅವ್ರ ಜನಗಳು ಆರಿಸಿದಾರ, ಜನಪ್ರತಿನಿಧಿ ಆಯ್ಕೆ ಆಗಿದಾರ. ಅವ್ರು ಆಯ್ಕೆ ಆಗಿದ್ಮೇಲೆ ಕೆಲಸ ಮಾಡ್ಬೇಕು. ಅದು ಬಿಟ್ಕೊಂಡು ನಾನು ಅಷ್ಟು ಕೊಟ್ಟಿನಿ ಇವ್ರಿಗೆ ಎಷ್ಟು ಕೊಟ್ಟಿನಿ ಅದ ಎದಕ್ ತಪ್ಪಪ್ಪ? ಗೌಡ್ರು ಏನಾರ ಹೇಳಿದಾರೆ ಎಂದಾದ್ರು ಅವ್ರು ಅವ್ರಿಗೆ ಇಷ್ಟು ಕೊಟ್ಟಿದ? ನಮ್ಮ ಎಲ್ಲರೂ ನಮ್ಗೆಲ್ಲರೂ ಓಟ್ ಹಾಕಿ ಗೆದಿಸಿದಾರ ಅಂತ ಎಲ್ಲರಿಗೆ ಅನುದಾನ ಯಾರು ಬಂದ್ರು ಅನುದಾನ ಕೊಡ್ತಾ ಇದಾರೆ. ಅವ್ರು ಎಲ್ಲೂ ನಾ ಅಲ್ಲಿ ಇಲ್ಲಿ ಮಾಡಿದೆ ಅಂತ ಹೇಳಿದಾರ? ಇಲ್ಲ, ಅವ್ರು ಏನೂ ತಂತ ಹೇಳ್ಕೊಂಡಿಲ್ಲ ಎಲ್ಲೂ. ಆದ್ರೆ ಇವ್ರು ಏನದ ತಂತ ಹೇಳ್ಕೊತಾ ಇದಾರ, ನಾನು ಅಷ್ಟು ಕೊಡ್ತಾ ಇದೀನಿ, ಇಲ್ಲಿ ಇಷ್ಟು ಕೊಡ್ತಾ ಇದೀನಿ, ಅಲ್ಲೂ ಇಷ್ಟು ಕೊಡ್ತಾ ಇದೀನಿ. ಏನ್ ಕೊಡ್ತಾ ಇದಾರ? ಕೊಟ್ಟು ಯಾರನ್ನೂ ಹೇಳ್ಕೊಳಲ್ಲ, ಮಾಡಿ ಕೆಲಸ ಮಾಡಿದ ಎಲ್ಲಾ ಜನಗಳ ಬಾಯಲ್ಲಿ ಬರ್ಬೇಕು. ಇವ್ರು ಇಷ್ಟು ಏನು ಹೇಳದೇನೆ ಇಷ್ಟು ಕೋಟಿ ಅಮೌಂಟ್ ಕೊಟ್ಟಿದಾರ, ದೇಣಿಗೆ ಕೊಟ್ಟಿದಾರ ಅಂತೇಳಿ. ಆದ್ರೆ ಇವತ್ತು ಇವ್ರು ಶಾಸಕರು ಏನದ ಮತ್ತ ಆಮೇಲೆ ಸುಳ್ಳಿ ಏನಾದ್ರೂ ಏನ್ ಹೇಳ್ತಾ ಇದ್ರು ಒಣ ಸುಳ್ಳು ಹೇಳ್ಕೊತಾ ಇದ್. ಇವತ್ತ ಹುಮ್ನಾಬಾದ್ ತಾಲೂಕದ ಭವನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ಇಲ್ಲೇ ಗುಂಡಪ್ಪನವ್ರ ಹುಮ್ನಾಬಾದ್ ಕೌನ್ಸಿಲರ್ ಅಲ್ಲಿ. ಈ ಕೌನ್ಸಿಲರ್ ಕೇಳಿರ್ಬೇಕಾರ ಈ ಸಾಹೇಬ್ರಿಗೆ ಅಲ್ಲ ಆಲ್ರೆಡಿ ಅವ್ರು ಹುಮ್ನಾದಾಗೆ ಒಂದ್ ಭವನ್ ಕಟ್ಟಿಸ್ಕೊಟ್ಟಿದಾರ ಆಲ್ರೆಡಿ. ಅಲ್ಲಿ ಏನ್ 15-20 ಲಕ್ಷ ಕೊಟ್ಟಿ ಭವನ್ ಕಟ್ಟಿದಾರ ಅಂತ. ಇವ್ರು ಹೇಳ್ತಾರ ಒಂದು ಸಮುದಾಯ ಭವನ್ ಕೊಟ್ಟಿಲ್ಲ ಅಂತ. ಮತ್ ಇನ್ನೊಂದು ನಮ್ ಹಿರಿಯ ನಾಯಕರು ಇದಾರೆ, ಯಾರು ಹಿರಿಯ ಸಭಾಪತಿಗಳು ರಘುನಾಥ್ ಮಲ್ಕಾಪುರಿ ಅವರು. ಅವ್ರೂ ಸಹ ಏನದ ಅಂದ್ರ ಇವ್ರ ಸಿದ್ದು ಪಾಟೀಲ್ ಕೆಲಸ ಮಾಡ್ತಾ ಇದಾರ. ಹಾಗಾಗಿ ರಾಜಶೇಖರ್ ಪಾಟೀಲ್ ಏನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಏನದ ಇವ್ರು ಇವತ್ತು ನಮ್ಮ ಸಮಾಜದವ್ರಿಗೆ ಏನೋ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ನಮ್ಮ ಸಮಾಜ ನಮ್ಮ ಹುಮ್ನಾಥ್ ತಾಲೂಕದ ಬಗ್ಗೆ ಅದ್ ಏನ್ ಗೊತ್ತದ? ಅವ್ರಿಗೆ ಏನೂ ಗೊತ್ತಿಲ್ಲ. ರಘುನಾಥ್ ಮಲ್ಕಾಪುರಿಗೆ ಅವ್ರು ಸುಮ್ಮನೆ ಬಾ ಅಂತ ಹೇಳಿದ್ರು, ಸ್ಟೇಜ್ ಮೇಲೆ ಕುಂತ್ರು, ಒಂದ್ 2 ಮಾತು ಅವ್ರು ಕರ್ದಾರ ಅಂತ ಅವ್ರಂತೆ ಹೇಳೋದ್ರು. ಅವ್ರಿಗೆ ಅದಕ್ಕೆ ನಮ್ಮ ಸಮಾಜ ಏನ್ ಹೇಳಕ್ ಅವ್ರಿಗೆ ಏನ್ ಗೊತ್ತದ? ನಮ್ಮ ಹುಮ್ನಾಥ್ ತಾಲೂಕದ ಏನೇನ್ ಕೊಟ್ಟಾರ ರಾಜಶೇಖರ್ ಗೌಡ್ರು ಕೊಡುಗೆ ಏನೇನದ ಅಂತ ಹೇಳಿ ಅವ್ರಿಗೆ ಏನ್ ಗೊತ್ತಿದೆ? ಏನೂ ಗೊತ್ತಿಲ್ಲ. ಹಂಗಾಗಿ ಇವತ್ತು ನಾವೇನದ ಲಿಸ್ಟ್ ಈಗ ನಮ್ಮಲ್ಲಿ ಬಹಳಷ್ಟು ಲಿಸ್ಟ್ ಇದಾಗ ಪ್ರೆಸ್ ರಿಪೋರ್ಟಿಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನೂ ಬಹಳಷ್ಟು ಇದೆ, ಆದ್ರೆ ನಾವು ಸುಮ್ಮನೆ ಸ್ವಲ್ಪ ತಂದಿವಿ. ಯಾಕಂದ್ರೆ ಥೋಡೆ ತೋರ್ಸ್ ಅದೇನೋ ಅಂತಾರಲ್ಲ, ಸೂಜಿ ಕದ್ರ ಬಿ ಕಳ್ಳೆ ಅಂತ, ಬ್ಯಾಂಕ್ ಲೂಟಿ ಮಾಡಿದ್ರ ಬಿ ಕಳ್ಳೆ ಅಂತ. ಹಂಗ ನಾವು ಜಾಸ್ತಿ ಅವ್ರ ಏನದ ಒಂದೇ ಏನದ ಅನುದಾನ ಕೊಟ್ಟಿಲ್ಲ ಅಂದದ್ರು. ಇವತ್ತು ನಮ್ ಗೌಡ್ರು ಎಷ್ಟು ಅನುದಾನ ಕೊಟ್ರ ಅಂದ್ರೆ ಅವನಿಗೊಂದ್ ಸ್ವಲ್ಪ ತೋರ್ಸಕಂತ ಇಷ್ಟು ತಂದಿವಿ. ದುನಿಯಾದಿದೆ. ಅವ್ರಲ್ಲ ಅಗರ ರೆಡಿ ಮಾಡ್ದೆ ಅಂದ್ರೆ ಒಂದು ಬುಕ್ ತಂದು ಕೊಡ್ತೀವಿ, ನೀವು ಅಗರ ಹಾಕ್ತಂದ್ರ. ಆದ್ರೆ ಹಿಂಗ್ ಬಹಳಷ್ಟು ಅನುದಾನ ಕೊಟ್ಟಿರ ನಾವ್ ಹೇಳ್ಕೊಂಬ ಆಸೆ ನಮಗಿಲ್ಲ, ಗೌಡ್ರಿಗೂ ಆಸೆ ಇಲ್ಲ. ಅವ್ರಿಗೆ 7ನೇ ತಾರೀಕು ಕನಕದಾಸ ಜಯಂತಿಯಲ್ಲಿ ಮಾನ್ಯ ಶಾಸಕರು ನಮ್ಮ ಸಮಾಜಕ್ಕೆ 1 ಕೋಟಿ ರೂಪಾಯಿನ ಕೊಟ್ಟಿದ್ದೆವು. ಸುಮಾರು 4 ಸಲ ಶಾಸಕರಾದರು ಏನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಹೇಳಿದರು. ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ನನ್ನ ಸ್ನೇಹಿತರು ಸಮಾಜ ಬಂಧುಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸುಮಾರು 50-60 ಕೋಟಿ ನಮ್ಮ ಸಮಾಜ ಕೊಟ್ಟಿದ್ದಾರೆ. ಟೋಟಲ್ ST ಸಮಾಜ 2, ಕೋಲಿ ಮತ್ತು ಗೋಂಡ್ ಸಮಾಜ 2 ಕೂಡಿ ಸುಮಾರು 50 ಕೋಟಿಗಿಂತ ಹೆಚ್ಚಿಗಿದೆ. ಉದಾಹರಣೆಗೆ ದುಬ್ಲಗುಂಡಿಯಲ್ಲಿ 50 ಕೋಟಿ, ಇದು 50 ಲಕ್ಷ ರೂಪಾಯಿ ಕೋಲಿ ಸಮಾಜ ಕೊಟ್ಟಿದ್ದಾರೆ. ಮತ್ತು 4.99 ಲಕ್ಷ ರೂಪಾಯಿ ಒಂದು ಕೊಟ್ಟಿದ್ದಾರೆ. 55 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 55 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ.
ಆಯಿತು ಎಸ್ ಟಿ ಗೋಂಡ್ ಸಮಾಜಕ್ಕೆ 5 ಲಕ್ಷ 1, 3 ಲಕ್ಷ 1, 8 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹೇಳ್ಬೇಕಾದ್ರೆ ಬರೀ ಇದು ಸಮುದಾಯ ಭವನ ಬಗ್ಗೆ ಅಷ್ಟೇ ಹೇಳುತ್ತಿದ್ದೆವು. ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು TSP ವರ್ಕ್ನಲ್ಲಿ ಸುಮಾರು 50ದಿಂದ 60 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಡೀ ತಾಲೂಕಾ ಲೆವೆಲ್ದ ನೀವು ಇದು ಸರ್ವೆ ಮಾಡಿ ನೋಡ್ರಿ. ಎಲ್ಲ ಇವತ್ತು ST ಏರಿಯಾದಾಗ CC ರೋಡು ಎಲ್ಲರ ಕಾಣ್ತೇವೆ ಅಂತಂದ್ರೆ 15 ವರ್ಷದಿಂದ ಎಲ್ಲ ಊರಲ್ಲಿ ನಾವು CC ರೋಡ್ ಕಾಣ್ತಾ ಇದ್ದೇವೆ. ಹೈಮಸ್ಟ್ ಲೈಟ್ ಇವತ್ತು ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಓಣಿಯಲ್ಲಿ ST ಓಣಿಯಲ್ಲಿ ಸ್ಪೆಷಲ್ ಆಗಿ ಇವಾಗ ರೀಸೆಂಟ್ ಆಗಿ ದುಗ್ಲುಗುಂಡಿದಾಗ 2 ಕೊಟ್ಟಿದ್ದಾರೆ. ಈಗ ನಾವು ಈ ಶಾಸಕರು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, 1 ಕೋಟಿ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಕೊಟ್ಟಿದ್ದೀರಿ, ಕೊಟ್ಟಿಲ್ಲ, ಕೊಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಅದಕ್ಕೆ ಬಿಟ್ಟು ನಮ್ಮ ಸಮುದಾಯ ನಮ್ಮ ಸಮಾಜಕ್ಕೆ ಎಲ್ಲೆಲ್ಲಿ ಏನೇನು ಕೊಟ್ಟಿರಿ ಅನ್ಬೋದು ನೀವು ಹೇಳ್ಬೇಕು 3 ವರ್ಷ. ಇನ್ನೊಂದು ಹೇಳ್ತೀನಿ, ಮಾತಿದ್ರೆ ನಾವು ಕೊಟ್ಟಿದ್ದೆ ಅನ್ನೋದಲ್ಲ, ನೀವು ಕೆಲಸ ಮಾಡಿದ್ಮೇಲೆ ಕೊಟ್ಟಿದಂಗೆ ಆಗ್ತದೆ. ಇದು ಸಾಹೇಬ್ರು ಕೆಲಸ ಮಾಡಿದಕ್ಕೆ ನೀವು ಕೊಟ್ಟಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನನ್ಗೆ ಕಂಡು ಬರ್ತದ. ಇದು 1 ಕೋಟಿ ಅಲ್ಲ, ಸುಮಾರು 50 ಕೋಟಿ. ಇವತ್ತು ನಾವು ಇನ್ನೂ ಇದ್ರ ಬಗ್ಗೆದಾಗ ನಾವು ಪೂರ ಡೀಟೇಲ್ ತೊಗೊಂಡು ಹೇಳ್ಬೇಕಾಗ್ಯದ. ಇದು 2-3 ಅದಾವ. ಸುಮಾರು ನಮ್ಮ ತಾಲೂಕಾದಿಂದ ನಮ್ಮ ಕ್ಷೇತ್ರದಾಗ ಏನೇನು ಕೆಲಸ ಮಾಡ್ಯಾರ ಎಂಬುದು ಒಂದ್ಸಲ ಶಾಸಕರು ನೀವು ಈ ಪಕ್ಷದಲ್ಲಿ ಉಳ್ಕೊಂಡೆ ನೋಡಿದಿರಿ. ನೀವು ಒಂದ್ಸಲ ಆತ್ಮಾವಲೋಕನ ಮಾಡ್ರಿ. ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದ ರಾಜಶೇಖರ್ ಪಾಟೀಲ್ ಏನು ಕೆಲಸ ಮಾಡಿದಾರೆ ಅಂತಕ್ಕಂಥದ್ದು. ನೀವು ಅಭಿವೃದ್ಧಿ ವಿಷಯದಾಗ ಬಂದ್ರಿ ಅಂತಂದ್ರೆ ರಾಜಶೇಖರ್ ಪಾಟೀಲಿಂದ ನೀವು ಒಂದು 10% ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ತೇವೆ. ನೀವು ಸಮಾಜಕ್ಕೆ ದಿಶಾಬೂಲ್ ಮಾಡೋ ಸಲುವಾಗಿ 1 ಕೋಟಿ ಕೊಟ್ಟು ನಮ್ಗೆ ಸಮಾಜಕ್ಕೆ ಎಲ್ಲೋ ದಿಶಾಬೂಲ್ ಮಾಡ್ತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದು ಅದ. ಅದು ಯಾವುದೇ ಕಾರಣಕ್ಕೂ ಈ ಸಮಾಜ ನಿಮ್ಮ ಪರವಾಗಿ ಬರಲ್ಲ. ನೀವು ಇದನ್ನು ತಿಳ್ಕೊಬೇಕಂತೇಳಿ ನಾ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಖಡ್ಡ ಇದ್ದು ಸರ್, ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ TSP ವರ್ಕ್ ಅಲ್ಲಿ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ಕೊಟ್ಟು ಅಭಿವೃದ್ಧಿ ಕಾಮಗಾರಿ ಮಾಡಿದ್ದಾರೆ. ಅವ್ರ ಬಾರ್ಯದಾಗ ನೀವು ಇಲ್ಲೊಂದು ಹೇಳಕ್ ಹೋಗ್ಬೇಡ್ರಿ ಮಾನ್ಯ ಸಭಾಪತಿ ಸಾಹೇಬ್ರೆ. ನೀವು ಬನ್ನಿ, ನಿಮ್ಗೆ ಏನಾರ ಟೈಮ್ ಸಿಗ್ತು ಅಂದ್ರೆ ನಮ್ಮ ಹುಮ್ನಾಬಾದ್ ಬಾರ್ಯದಾಗ ನಿಮ್ಮದೇನಿದೆ ಹುಮ್ನಾಬಾದ್ 2-3 ಟೈಮಲ್ಲಿ MLC ಅವಧಿಯಲ್ಲಿ ಇದ್ರಿ ಮಾನ್ಯ ಸಭಾಪತಿಗಳೇ. ನಿಮ್ದೇನು ಹುಮ್ನಾಬಾದ್ನಲ್ಲಿ ಒಂದು ಇಟಂಗಿರ ಬಂದು ಕುಂತಿದಾವೆ, ಯಾವ್ದಾರ ಒಂದು ಹಳ್ಳಿದಲ್ಲಿ ಒಂದು ಇಟಂಗಿ ಕುಂತವನ ಹೇಳಿ ಸಾಹೇಬ್ರೆ. ಏನೋ ಒಂದು ಯಾರ್ದೋ ಹೆಗಲ ಮೇಲೆ ಬಂದು ಕಿಟ್ಟಿ ನೀವೆಲ್ಲ ಜನ ಕಾಣ್ತದೆ ಅಂತೇಳಿ ಭಾಷಣ ಮಾಡೋದ ಮತ್ತಲಕ್ಕಿಲ್ಲ ಸಾಹೇಬ್ರೆ. ನೀವು ಇವತ್ತೂ ಬರ್ರಿ, ನಾಳೆನೂ ಬರ್ರಿ, ಇನ್ನ 2 ದಿವಸ ಬಿಟ್ಟು ಬರ್ರಿ, 1 ತಿಂಗಳು ಬಿಟ್ಟು ಬರ್ರಿ. ನೀವು ಮಾತ್ರ ನಾವು ಬರ್ಬೇಕು, ನಾವು ಕರಿ, ನಾವು ಬರ್ತೀವಿ. ನಾವು 8 ಮಂದಿ ಬರ್ತೀವಿ. ನಾವು ಎಲ್ಲೆಲ್ಲಿ ಕೆಲಸ ಆಗ್ಯಾವ ನಮ್ಮ ಸಾಹೇಬರ ಅನುದಾನದಲ್ಲಿ ಏನೇನು ಕೊಟ್ಟಿದ್ದಾರೆ, ಪೂಜಾ ದಿವಂಗತ ಬಸವರಾಜ್ ಪಾಟೀಲ್ ಹಿಡ್ಕೊಂಡು ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಅವ್ರ ತಕ್ಕ ಏನೇನು ಕೆಲಸ ಆಗ್ಯಾವ ನಾವು ಬಂದು ತೋರಿಸ್ತೀವಿ ಸಾಹೇಬ್ರೆ. ನಮ್ಮಲ್ಲಿ ಒಂದು ಬುಕ್ಲೆಟೇ ಇದೆ. ಸುಮಾರು ಒಂದು ಮಾಡಿದ್ರೆ ಒಂದು 100 ಕಾಪಿ ಇದ್ರದ್ದು ಒಂದು ಬುಕ್ಕೇ ಆಗ್ತದ. ನೀವು ಇಲ್ಲೊಂದು ಹೇಳಿ ಗೋಪಿ ಕೊಡ್ಸ್ಲಕ್ಕ ಮಾನ್ಯ ಮಾಜಿ ಸಭಾಪತಿ ಸಾಹೇಬ್ರೆ. ನೀವೇನದ ನೀವು ಮತ್ತೆ ಎಲ್ಲೋ ಹಿರಿಯ ಇದ್ರಿ, ನೀವು ಬರೋದ ಗೌರವ ಇದೆ, ಇಲ್ಲಂತಿಲ್ಲ. ಇಲ್ಲೊಂದು ಅವ್ರದ್ದು ಇವ್ರದ್ದು ಏನೋ ಅಂತ ಹೇಳಿ ಗೋಪಿ ಕುಣಿಸಂತ ಅಂದೆ ಮಾಡಕ್ ಹೋಗ್ಬಿಡ್ರಿ. ಹಿಂದೆಂದಿಗೂ ನಮ್ಮ ಸಮಾಜ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವ್ರು ಹಿಡ್ಕೊಂಡು ನಮ್ಮ ಸಮಾಜ ಅವ್ರ ಜೊತೆನೇ ಇದೆ. ಮಾನ್ಯ ಈಗನೂ ರಾಜಶೇಖರ್ ಪಾಟೀಲ್ ಅವ್ರ ಜೊತೆ 99% ಸಮಾಜ ಇದೆ. ಒಬ್ಬಿಬ್ಬರು ಮಾತು ಇದಾರೆ, ಇಲ್ಲಂತಿಲ್ಲ, ಎಲ್ಲರೂ ಇದಾರೆ. ನಾವು ನಮ್ಮ ಕಡೆ ಇದ್ದಾರೆ, 100% ಇರ್ತಿಲ್ಲ. 80 ಹಿಡ್ಕೊಂಡು 99% ನಮ್ಮಲ್ಲಿ ಇದೆ. 10-2% ಇದಾರೆ, ಇಲ್ಲಂತಿಲ್ಲ. ನೀವು ಸುಮ್ಮನೆ ಅವ್ರ ಮಾತು ಕೇಳಿ ಗೋಬಿ ಕುಣಿಸಂತ ಮಾಡಕ್ ಹೋಗ್ಬಿಟ್ರಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.